ಈ ಹಿಂದಿನ ವಿಡಿಯೋಗಳಲ್ಲಿ ನಮ್ಮ ನಟರು ಮಿಸ್ ಮಾಡಿಕೊಂಡಂತ ಸಿನಿಮಾಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಮ್ಮ ನಟಿಯರು ಮಿಸ್ ಮಾಡಿಕೊಂಡಂತ ಸಿನಿಮಾಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ನೀವು ಸರಿಯಾಗಿ ಗಮನಿಸಿದ್ರೆ ಜನ್ಮದ ಜೋಡಿ ಸಿನಿಮಾ ಒಂದು ನಾಯಕಿ ಪ್ರಧಾನ ಸಿನಿಮಾ. ಇಂಥ ಸಿನಿಮಾಗೆ ನಾಯಕಿಯ ಹುಡುಕಾಟದಲ್ಲಿರಬೇಕಂದ್ರೆ ಆ ಕಾಲದ ಫೇಮಸ್ ನಟಿಯರಾದ ಶ್ರುತಿ, ಪ್ರೇಮ, ಸುಧಾರಾಣಿ ಈ ಮೂವರ ನಟಿಯರು ಬ್ಯುಸಿ ಇದ್ದ ಕಾರಣ ಅವರ ಡೇಟ್ ಸಿಕ್ಕಿರಲ್ಲ. ಇಂಥ ಸಂದರ್ಭದಲ್ಲಿ ಯಾರನ್ನ ನಾಯಕಿಯನ್ನಾಗಿ ಮಾಡಬೇಕು ಅಂತ ಚಿತ್ರತಂಡ ಯೋಚನೆಯಲ್ಲಿದ್ದಾಗ ಆಗ ಶಿವಣ್ಣ ಅವರು ನಟಿಸ್ತಿದ್ದಂತ ಮುತ್ತಿನ ಕಣ್ಮಣಿ ಸಿನಿಮಾದಲ್ಲಿ ಚಿಪ್ಪಿ ಅನ್ನೋ ಕೇರಳ ಹುಡುಗಿ ಆಕ್ಟ್ ಮಾಡ್ತಿರ್ತಾಳೆ. ಆ ಹುಡುಗಿಗೆ ಒಳ್ಳೆ ಎಕ್ಸ್ಪ್ರೆಸಿವ್ ಐಸ್ ಇದೆ ಅಂತ ಶಿವಣ್ಣ ಅವರು ಚಿತ್ರತಂಡಕ್ಕೆ ಹೇಳಿರ್ತಾರೆ. ಆನಂತರ ನಾಗಾಭರಣ ಅವರು ಹಾಗೂ ಪಾರ್ವತಮ್ಮನವರು ಈ ಇಬ್ಬರು ಆ ಹುಡುಗಿಯನ್ನ ಹೀರೋಯಿನ್ ಆಗಿ ಫೈನಲ್ ಮಾಡಿರ್ತಾರೆ. ಎಂದಿನಂತೆ ಪಾರ್ವತಮ್ಮನವರು ಚಿಪ್ಪಿ ಅಂತಿದ್ದ ಆ ಹುಡುಗಿಗೆ ಶಿಲ್ಪಾ ಅಂತ ಮರುನಾಮಕರಣ ಮಾಡ್ತಾರೆ. ಶಿಲ್ಪಾ ಅವರು ಭಾಷೆ ಬರ್ದಿದ್ರು ಕೂಡ ಹಾರ್ಡ್ ವರ್ಕ್ ಮಾಡಿ ಎಷ್ಟು ಅದ್ಭುತವಾಗಿ ಅಭಿನಯಿಸಿರ್ತಾರೆ ಅಂದ್ರೆ ಅವರ ನಟನೆಗೆ ಫಿಲ್ಮ್ ಫೇರ್ ಹಾಗೂ ಸ್ಟೇಟ್ ಅವಾರ್ಡ್ ಬಂದಿರುತ್ತೆ. ಈ ಸಿನಿಮಾ ಕೂಡ ಇಂಡಸ್ಟ್ರಿ ಹಿಟ್ ಆಗಿರುತ್ತೆ. ಹಾಲುಂಡ ತವರು ಸಿನಿಮಾ ಕೂಡ ನಾಯಕಿ ಪ್ರಧಾನ ಸಿನಿಮಾವೇ ಆಗಿರುತ್ತೆ. ಇಂಥ ತೂಕವಿದ್ದಂತ ಪಾತ್ರಕ್ಕೆ ನಮ್ಮ ಸುಧಾರಾಣಿ ಅವ್ರನ್ನ ಕ್ಯಾಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ. ಆದ್ರೆ ಆ ಟೈಮಲ್ಲಿ ಸುಧಾರಾಣಿ ಅವರಿಗೆ ಹೆಲ್ತ್ ಇಶ್ಯೂಸ್ ಇದ್ದಿದ್ರಿಂದ ಈ ಸಿನಿಮಾನ ಮಾಡೋಕಾಗ್ಲಿಲ್ವಂತೆ. ಸುಧಾರಾಣಿ ಅವರಿಗೆ ಇದರ ರಿಗ್ರೆಟ್ ಈಗ್ಲೂ ಇದೆ ಅಂತ ಹೇಳ್ಕೊತಿರ್ತಾರೆ. ಡಿ ರಾಜೇಂದ್ರ ಬಾಬು ಅವರು ಡೈರೆಕ್ಟ್ ಮಾಡಿದ ಈ ಸಿನಿಮಾದಲ್ಲಿ ಸಿತಾರಾ ಅವರು ಅದ್ಭುತವಾದ ಅಭಿನಯ ನೀಡಿರ್ತಾರೆ. ಪುನೀತ್ ರಾಜ್ಕುಮಾರ್ ಅವರ ಡೆಬ್ಯೂ ಮೂವಿ ಅಪ್ಪು ಸಿನಿಮಾಗೆ ಮೊದಲಿಗೆ ರಮ್ಯಾ ಅವ್ರನ್ನ ನಾಯಕಿಯಾಗಿ ಆಯ್ಕೆ ಮಾಡಿರ್ತಾರೆ. ಇನ್ಫ್ಯಾಕ್ಟ್ ಫೋಟೋ ಶೂಟ್ ಕೂಡ ಮಾಡಿರ್ತಾರೆ. ಆದ್ರೆ ಪಾರ್ವತಮ್ಮನವರು ಕಡೆಗಳಿಗೆಯಲ್ಲಿ ಹೀರೋಯಿನ್ ನ ಚೇಂಜ್ ಮಾಡ್ತಾರೆ. ರಮ್ಯಾ ಅವ್ರನ್ನ ಆ ಪಾತ್ರದಿಂದ ತೆಗೆದುಹಾಕಿ ಅವರ ಕಂಪನಿಯ ಪರ್ಮನೆಂಟ್ ಸಿನಿಮಾಟೋಗ್ರಾಫರ್ ಆದ ಗೌರಿ ಶಂಕರ್ ಅವರ ಪುತ್ರಿ ರಕ್ಷಿತಾ ಅವರನ್ನ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡ್ಕೋತಾರೆ. ರಕ್ಷಿತಾ ಅವ್ರಿಗೂ ಕೂಡ ಇದು ಮೊದಲನೇ ಸಿನಿಮಾ ಆಗಿರುತ್ತೆ. ಆನಂತರ ಪುನೀತ್ ರಾಜ್ಕುಮಾರ್ ಅವರ ನೆಕ್ಸ್ಟ್ ಮೂವಿ ಅಭಿ ಸಿನಿಮಾದಲ್ಲಿ ರಮ್ಯಾ ಅವರನ್ನ ನಾಯಕಿಯಾಗಿ ಸೆಲೆಕ್ಟ್ ಮಾಡ್ಕೋತಾರೆ. ಭಾರತ ಚಿತ್ರರಂಗದಲ್ಲಿ ಹಿಸ್ಟರಿ ಕ್ರಿಯೇಟ್ ಮಾಡಿದಂತ KGF ಚಾಪ್ಟರ್ 2 ಸಿನಿಮಾದ ಪ್ರೈಮ್ ಮಿನಿಸ್ಟರ್ ರಮಿಕಾ ಸೇನ್ ಪಾತ್ರಕ್ಕೆ ಮೊದಲಿಗೆ ರಮ್ಯಾ ಕೃಷ್ಣ ಅವರನ್ನ ಭೇಟಿ ಮಾಡಿದ್ರಂತೆ. ಆದ್ರೆ ಅವರು ಹೈ ರೆಮ್ಯುನರೇಷನ್ ಕೇಳಿದ್ರಿಂದ ಅವರನ್ನ ರಿಜೆಕ್ಟ್ ಮಾಡಿ KGF ಚಾಪ್ಟರ್ 2 ಸಿನಿಮಾದ ಹಿಂದಿ ಹಂಚಿಕೆದಾರರಾದ ಅನಿಲ್ ತಡಾನಿ ಅವರ ಪತ್ನಿ ರವೀನಾ ಟಂಡನ್ ಅವ್ರನ್ನ ಫೈನಲ್ ಮಾಡ್ತಾರೆ. ಹೇಗೂ ರವೀನಾ ಟಂಡನ್ ಅವರು ಉಪೇಂದ್ರ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಫೇಮಸ್ ಆಗಿದ್ರು. ಅಷ್ಟೇ ಅಲ್ಲದೆ ಇಡೀ ಭಾರತ ಚಿತ್ರರಂಗಕ್ಕೆ ಅವರು ಪರಿಚಯ ಇರೋದ್ರಿಂದ ಅವರನ್ನ ರಮಿಕಾ ಸೇನ್ ಪಾತ್ರಕ್ಕೆ ಆಯ್ಕೆ ಮಾಡ್ಕೋತಾರೆ. ಇನ್ನು ನಮ್ಮ ಶಿವಣ್ಣ ಅವರ ಮೊದಲನೇ ಸಿನಿಮಾ ಆನಂದ್ ಮೂವಿಗೆ ಅಪರ್ಣ ಅವ್ರನ್ನ ನಾಯಕಿಯಾಗಿ ಆಯ್ಕೆ ಮಾಡ್ಕೊಂಡಿದ್ರಂತೆ. ಆದ್ರೆ ಅಪರ್ಣ ಅವರು ಈ ಹಿಂದೆ ಒಂದಷ್ಟು ಸಿನಿಮಾಗಳಲ್ಲಿ ನಟಿಸಿರ್ತಾರೆ. ಪಾರ್ವತಮ್ಮನವರಿಗೆ ಆನಂದ್ ಸಿನಿಮಾಗೆ ಹೊಸ ನಾಯಕಿಯ ಅವಶ್ಯಕತೆ ಇರುತ್ತೆ. ಇದರಿಂದ ಅಪರ್ಣ ಅವ್ರನ್ನ ರಿಜೆಕ್ಟ್ ಮಾಡಿರ್ತಾರೆ. ಆನಂತರ ಸಾರಾ ಗೋವಿಂದ್ ಅವರು ಒಂದು ಸ್ಫುರದ್ರೂಪಿ ಯುವತಿಯನ್ನ ಕರ್ಕೊಂಡು ಬಂದು ಪಾರ್ವತಮ್ಮನವರಿಗೆ ತೋರಿಸಿ ಆ ಹುಡುಗಿನ ಫೈನಲ್ ಕೂಡ ಮಾಡಿಸ್ತಾರೆ. ಆದ್ರೆ ಆ ಹುಡುಗಿ ಶೂಟಿಂಗ್ ಸೆಟ್ ನಲ್ಲಿ ಆಕ್ಟ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಪಡ್ತಾಳಂತೆ. ಇದನ್ನ ಗಮನಿಸಿದ ಪಾರ್ವತಮ್ಮನವರು ಆ ಹುಡುಗಿನ ಕೂಡ ರಿಜೆಕ್ಟ್ ಮಾಡಿರ್ತಾರೆ. ಆ ಹುಡುಗಿ ನಟಿ ಪ್ರೇಮ ಅವರ ದೂರದ ಸಂಬಂಧಿ ಆಗಿರ್ತಾರೆ. ಪ್ರೇಮ ಅವರು ಕೂಡ ಆಗಿನ್ನು ಇಂಡಸ್ಟ್ರಿಗೆ ಬಂದಿರಲ್ಲ. ತದನಂತರ ಆನಂದ್ ಮೂವಿಗೆ ಸುಧಾರಾಣಿ ಅವ್ರನ್ನ ಫೈನಲ್ ಮಾಡ್ತಾರೆ. ಸುಧಾರಾಣಿ ಅವರು ಕೂಡ ಆಗಿನ್ನು 7ನೇ ತರಗತಿಯಲ್ಲಿ ಓದ್ತಿರ್ತಾರೆ. ಆನಂತರ ಶಿವಣ್ಣ ಹಾಗೂ ಸುಧಾರಾಣಿ ಅವರ ಪೇರ್ ಸ್ಯಾಂಡಲ್ವುಡ್ ನ ಬೆಸ್ಟ್ ಪೇರ್ ಅಂತ ಕರೆಸ್ಕೊಳ್ಳುತ್ತೆ. ನಮ್ಮ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರು ಸ್ವಾತಿ ಮುತ್ತಿನ ಮಳೆಹನಿಯ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಆದ್ರೆ ಈ ಸಿನಿಮಾದ ನಾಯಕಿಯಾಗಿ ಮೊದಲಿಗೆ ಅವರೇ ಆಯ್ಕೆ ಆಗಿರ್ತಾರೆ. ಆನಂತರ ಕಾರಣಾಂತರಗಳಿಂದ ಅವರು ಸಿನಿಮಾದಿಂದ ಹೊರಗಡೆ ಬರ್ತಾರೆ. ಅವರ ಸ್ಥಾನಕ್ಕೆ ನಟಿ ಸಿರಿ ರವಿಕುಮಾರ್ ಅವರು ಬರ್ತಾರೆ. ರಮ್ಯಾ ಅವರು ರಿಜೆಕ್ಟ್ ಮಾಡಿದ ಮತ್ತೊಂದು ಸಿನಿಮಾ ಉತ್ತರಾಖಂಡ ಸಿನಿಮಾ. ಈ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ. ಪುಟ್ಟಣ್ಣ ಅವರು ನಿರ್ದೇಶಿಸಿ ನಮ್ಮ ದಾದಾ ಅವರು ಆಕ್ಟ್ ಮಾಡಿದ ನಾಗರಹಾವು ಸಿನಿಮಾದಲ್ಲಿನ ಒನಕೆ ಓಬವ್ವನ ಪಾತ್ರ ಚಿಕ್ಕದಾದ್ರೂ ಅದರ ಇಂಪ್ಯಾಕ್ಟ್ ದೊಡ್ಡದು. ಈ ಓಬವ್ವನ ಪಾತ್ರಕ್ಕೆ ಮೊದಲಿಗೆ ಕಲ್ಪನಾ ಅವ್ರನ್ನ ಕೇಳಿದ್ರಂತೆ. ಈ ಪಾತ್ರ ಚಿಕ್ಕದಿರೋದ್ರಿಂದ ಅವರು ಅದನ್ನ ರಿಜೆಕ್ಟ್ ಮಾಡಿರ್ತಾರೆ. ಆನಂತರ ಜಯಂತಿ ಅವರು ಓಬವ್ವನ ಪಾತ್ರದಲ್ಲಿ ಮಾಡಿ ಈಗಲೂ ಓಬವ್ವ ಅಂದ್ರೆ ಜಯಂತಿನೇ ನಮಗೆ ನೆನಪಾಗ್ತಾರೆ. ಈ ಸಿನಿಮಾದಲ್ಲಿನ ಹಾಡು ಹಾಗೂ ಜಯಂತಿ ಅವರ ನಟನೆ ಎರಡು ಅದ್ಭುತವಾಗಿ ಮೂಡಿಬಂದಿತ್ತು. ಗೂಗ್ಲಿ ಸಿನಿಮಾದ ಮೂಲಕ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದ ಕೃತಿ ಕರ್ಬಂದ ಅವರಿಗೆ ದರ್ಶನ್ ಅಭಿನಯದ ಯಜಮಾನ ಸಿನಿಮಾದ 2ನೇ ನಾಯಕಿಯ ಪಾತ್ರಕ್ಕೆ ಕೇಳಿದ್ರಂತೆ. ಆದ್ರೆ ಅವರು ಈ ಪಾತ್ರವನ್ನ ರಿಜೆಕ್ಟ್ ಮಾಡಿರ್ತಾರೆ. ತದನಂತರ ಈ ಪಾತ್ರ ತನ್ಯಾ ಹೋಪ್ ಅವರ ಪಾಲಾಗಿರುತ್ತೆ. ರಶ್ಮಿಕಾ ಮಂದಣ್ಣ ಅವರು ವೃತ್ರ ಅನ್ನೋ ನಾಯಕಿ ಪ್ರಧಾನ ಸಿನಿಮಾದಲ್ಲಿ ನಟಿಸಬೇಕಿತ್ತು. ಈ ಸಿನಿಮಾಗೆ ಅವರು ಸೈನ್ ಮಾಡಿದ್ರು ಕೂಡ ಪರಭಾಷೆಗಳಲ್ಲಿ ಬಂದ ಅವಕಾಶಗಳಿಗೋಸ್ಕರ ಈ ಸಿನಿಮಾನ ಬಿಟ್ಟಿರ್ತಾರೆ. ವೃತ್ರ ತಂಡಕ್ಕೆ ಒಂದು ಟ್ವೀಟ್ ನ ಮೂಲಕ ಆಲ್ ದ ಬೆಸ್ಟ್ ಹೇಳಿ ಬೇರೆ ಭಾಷೆಯಲ್ಲಿ ನಟಿಸೋದಕ್ಕೆ ಹೋಗ್ತಾರೆ. ಈ ವೃತ್ರ ಸಿನಿಮಾ ಒಂದು ಥ್ರಿಲ್ಲರ್ ಆಗಿದ್ದು ನಾಯಕಿಯ ಪಾತ್ರಕ್ಕೆ ಒಳ್ಳೆಯ ಸ್ಕೋಪ್ ಇತ್ತು. ಯಾವಾಗ್ಲೂ ಹೇಳುವಂತೆ ಈ ವಿಡಿಯೋದಲ್ಲಿ ನಾನು ಹೇಳಿದ ಮಾಹಿತಿ ನಾನು ಓದಿದ ಹಾಗೂ ಕೇಳಿದ ಮಾಹಿತಿ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.